ಹಲೋ ನಮಸ್ಕಾರ ಬೆಂಗಳೂರು. ಕ್ಯಾಮ್ರಾ ಕರೆಕ್ಟ್ ಆಗಿದೆಯಾ? ಫೋಕಸ್ ಕರೆಕ್ಟ್ ಆಗಿದೆಯಾ? ಓಕೆ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೋಡ್ಬೋದು ಬ್ಯಾಂಗ್ಳೂರ್ ವೆದರ್ ಯಾವ ತರ ಇದೆ ಅಂದ್ರೆ ಸಖತ್ ಚಳಿ ಆಗ್ತಾ ಇದೆ. ಎಷ್ಟು ಕೋಲ್ಡ್ ಆಗಿದೆ ಅಂದ್ರೆ ಸೊ ಇವತ್ತು ಏನು ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕಾಗಿ ನಾವ್ ಏನ್ ಮಾಡೋಣ ಅಂತ ಇದೀವಿ. ಇವತ್ತು ಡೈರೆಕ್ಟ್ ಆಗಿ ಇಲ್ಲಿ ಟೀ ಅಂಗಡಿಯಲ್ಲಿ ಬಂದಿದ್ದೀವಿ. ಟೀ ಮುಗಿಸ್ಕೊಂಡು ಅಂಡ್ ಮಹೀಂದ್ರ ಥಾರ್ ರಾಕ್ಸ್ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಇದ್ದೀವಿ. ಯಾಕಂದ್ರೆ ಇವನ್ಗೆ ಥಾರ್ ರಾಕ್ಸ್ ನೋಡ್ತಾ ಇದ್ದಾನೆ. ಸೊ ಅದು ಕಾರ್ ಹೆಂಗಿದೆ, ಟೆಸ್ಟ್ ಡ್ರೈವ್ ಆ್ಯಂಡ್ ವಾಕ್ ಅರೌಂಡ್ ಎಲ್ಲ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನನಗೆ ಮಾಡೋ ಫೇವರು. ಕಿಸಿಕ್ ಮಾಡಿ ಆ್ಯಂಡ್ ಬನ್ನಿ, ಹೋಗ್ತಾ ಹೋಗ್ತಾ ವಿಡಿಯೋ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಸೇಫ್ ಆಗಿರಿ. ಯಾಕಂದರೆ ವೆದರ್ ತುಂಬ ಬ್ಯಾಡ್ ಆಗಿದೆ, ವೆದರ್ ಕಂಡೀಷನು. ಆ್ಯಂಡ್ ಇದು ಫೆಂಗಲ್ ಅಂತ ಹೇಳ್ತಾರೆ. ಇದು ಪೆಸಿಫಿಕ್ ಓಷನ್ ಅಲ್ಲಿ ಸೈಕ್ಲೋನ್ ಅಂತ. ಪೆಂಗಲ್ ಇಲ್ಲ, ಫೆಂಗಲ್. ಫೆಂಗಲ್ ಅದೇ ಹೇಳ್ತಾ ಇರೋದಪ್ಪ. ಯಾಕಪ್ಪ ನೀನು ರಿಯಲ್ ಲೈಫ್ ಪೆಂಗಲ್ ತುಂಬಾ ಡೇಂಜರ್ ಅಂತೀಯ? ತುಂಬಾ ಡೇಂಜರ್. ಗೊತ್ತಿಲ್ಲ. ದಯವಿಟ್ಟು ಈ ಪೆಂಗಲ್ ಹತ್ರನು ಅದ್ರ ಸೈಕ್ಲೋನ್ ಫೆಂಗಲ್ ಹತ್ರನು ಸ್ವಲ್ಪ ಕೇರ್ಫುಲ್ ಆಗಿರಿ. ನಮ್ ದೋಸ್ತ್ ದುಷ್ಯಂತ್ ಇದ್ದಾನೆ. ಸೊ ಅವನು ಒಂಥರ ಹೈಟ್ ಆಗಿರೋದು ಎಸ್ಯುವಿನ ನೋಡೋಣ ಅಂತ. ಯಾಕಂದ್ರೆ ನೋಡಿದ್ರಲ್ಲ ಹೈಟ್ ನಿನ್ನೆ ವಿಡಿಯೋದಲ್ಲಿ ಎಷ್ಟಿದ್ದಾನೆ ಅಂತ. ಸೊ ಅದಕ್ಕಾಗಿ ಒಂದು ಸೆಡನ್ಸ್ ಎಲ್ಲ ಸೆಟ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಥಾರ್ ರಾಕ್ಸ್ ಸೆಟ್ ಆಗ್ಬೋದು. ಸೊ ಅದಕ್ಕಾಗಿ ಟೆಸ್ಟ್ ಡ್ರೈವ್ ಮಾಡಿ ಏನೇನು ಫೀಚರ್ಸ್ ಇದೆ ಒಂದು ವಾಕ್ ಅರೌಂಡ್ ಥರ ಒಂದು ಮಾಡೋಣ ಅಂತ ಇದ್ದೀವಿ. ಆ್ಯಂಡ್ ಹಿಂದೆ ನೋಡಿದ್ರೆ ನಮ್ಮ ಜೊತೆ ಇವತ್ತು ಅಜಯ್ ರೋಷನ್ ಅಂತ ಇದ್ದಾರೆ. ಸೊ ಪವಿತ್ರನ್, ಈ ಜೆನ್ಸಿ ಜನರೇಷನ್ಗೆ ಒಂದ್ ಪೀಸ್ ಆಫ್ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ಇದಾರೆ ನಮ್ ಫ್ರೆಂಡ್ ಹುಡುಗ, ಒಂದ್ ನಿಮಿಷ. ಸೊ ನೀವು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀವಿ. ಸೊ ಈ ಹುಡುಗ ಬರ್ತಾ ಇದ್ದಾನೆ ನೋಡಿ. ಇವನು ಅಯ್ಯೋ ಕಮ್ ಹಿಯರ್ ಮ್ಯಾನ್. ಐ ಬಗರ್ ಫಸ್ಟ್ ಯು ಕಮ್ ಹಿಯರ್. ಇವನೇ ಹೊಸ ಗಾಡಿನೂ ತಗೊಂತಾ ಇಲ್ಲ, ಹಳೆ ಗಾಡಿನೂ ತಗೊಂತಾ ಇಲ್ಲ. ವೆಲ್ಕಮ್ ಮಾಡ್ತಾ ಇದ್ದೀವಿ. ಐ ಸ್ಟ್ರೀಕ್. ವಾಟ್ ಇಸ್ ದಟ್ ಬ್ರೋ? ಫೋನ್ ಅಲ್ಲಿ ಇರ್ತಾನೆ, ಹುಡುಗಿರು ಇಲ್ಲ ಏನಿಲ್ಲ. ಓಕೆ, ಅದು ಕಂಟಿನ್ಯೂ ಮಾಡೋಣ. ಒಂದು ಪೀಸ್ ಆಫ್ ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ಬೇಕು? ಸೊ ಪೀಸ್ ಆಫ್ ಅಡ್ವೈಸ್ ಕೊಡ್ಬೇಕಂದ್ರೆ ಇಡೀ ಬೆಂಗಳೂರೇ ನಮ್ ಕೈಯಲ್ಲಿ ಇದೆ ಅಂತ ಯಾರು ಹೇಳಕ್ ಹೋಗ್ಬೇಡಿ. ಕೆಲವರು ಹುಡುಗರು ಇದ್ದಾರೆ ಆ ತರ, ಚಿಕ್ಕ ಹುಡುಗರು. ಆ ಚಾಕುನ ಹಾಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಅದೆಲ್ಲ ಮಾಡ್ಬೇಡಿ. ಯಾರು ಬರಲ್ಲ ಲಾಸ್ಟ್ ಅಲ್ಲಿ. ಮಚ್ಚ ಕೈ ನೋಗ್ತಾ ಇದ್ದ ಮಚ್ಚ, ಗಿಂಬಲ್ ಹಾಕ್ಬೇಕು. ಗಿಂಬಲ್ ಕೊಟ್ಟು ಯಾಕಂದ್ರೆ ಇವನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಒಂದ್ ನಿಕ್ಕರ್ ಹಾಕೊಂಡ್ ಬರ್ತಾರಲ್ಲ ಹುಡುಗರು, ಮೂಗಲಿ ಚಳಿ ಎಲ್ಲ ಇತ್ತು ಅವನ್ಗೆ. ಆಕ್ಚುಲಿ ಜಿಮ್ ಬೇರೆ ಹೋಗ್ತಾ ಇದ್ದಾನೆ ಇವತ್ತು. ಜಿಮ್ ಹೋಗ್ಲಿಲ್ಲ. ನೋಡ್ಬೋದು. ಕೇಳಿದ್ರೆ ವೆದರ್ ಈ ತರ ಇದೆ, ಏನ್ ಜಿಮ್ ಮಾಡೋದು ಅಂತ ಕೇಳ್ತಾ ಇದ್ದಾನೆ. ಸೊ ಫಸ್ಟ್ ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಎಕ್ಸಾಕ್ಟ್ ಆಗಿ ಇವಾಗ NGV ಹತ್ರ ಇದೀವಿ, ನ್ಯಾಷನಲ್ ಗೇಮ್ಸ್ ವಿಲೇಜ್. ಕಾರ್ನ ತಗೊಂಡ್ ಬಂದ್ರೆ ಈ ತರ ಟ್ರಾಫಿಕ್ ಅಲ್ಲಿ ಹೋಗ್ಬೇಕು, ಅದೇ ಒಂದು. ಸೊ ಸ್ಟ್ರಿಕ್, ಯಾವ ಗಾಡಿ ನೋಡ್ತಾ ಇದ್ದೀರಾ ನೀವು? ಸೊ ಶ್ರುತಿಕ್ ಹೇಳ್ಬೇಕಂದ್ರೆ ನಿನ್ನೆ ವಿಡಿಯೋದಲ್ಲಿ ಬೇರೆ ಹೇಳಿದೀವಿ ಗಾಡಿನೇ ತಗೊಂತಾ ಇಲ್ಲ ಅಂತ. ಸೊ ಇವಾಗ ಹೇಳ್ತಾ ಇದ್ದಾನೆ ಕ್ಯಾಮ್ರಾ ಆಫ್ ಮಾಡುವಾಗ ಏಪ್ರಿಲ್ ತಗೊಂಡು. ಸುಪರ್ಮಂಗ್ಲಾ ಇಂಡಿಯನ್ ಆಯಿಲ್ ಅಲ್ಲಿ ಇದೀವಿ. 999 rupeesಗೆ ಡೀಸೆಲ್. ಒಂದ್ ದಿವಸನೂ ಬರಲ್ಲ, ಏನ್ ಮಾಡೋದು ಮೈಲೇಜ್. ಸೊ ಎವ್ರಿ ಸಂಡೇಸ್ ಈ ತರ ವ್ಲಾಗ್ ಮಾಡೋಣ ಅಂತ ಇದೀವಿ. ಆ್ಯಂಡ್ ಈ ವಿಡಿಯೋ ಚೆನ್ನಾಗಿ ಹೋಗಿದ್ರೆ ಇನ್ನೂ ಒಂದು ಬೇರೆ ಥರ ನೆಕ್ಸ್ಟ್ ಕಂಟೆಂಟ್ ಒಂದು ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅಂತ ಇದ್ದೀವಿ. ಅಜಯ್ ರೋಷನ್ ಫುಲ್ ಗೊತ್ತಿದೆಪ್ಪ ಈ ರೂಟಲ್ಲ ಏಜೆನ್ಸಿ ಕಡೆ. ಬಿಕಾಸ್ ಅವ್ರು ಹುಡುಗಿರಿ ನೋಡಕ್ ಬರುತ್ತಾನಲ್ವ, ಬರ್ತಾನೆ. The reason why we come to GH is because of the fest. ಎಲ್ಲ ಅನ್ಕೊಂಡಿದ್ದಾರೆ ಬಿಕಾಸ್ ಆಫ್ ಗರ್ಲ್ಸ್ ಬರ್ತೀವಿ ಅಂತ. We don't like it. Girls, I don't like it, but girls likes me. ಸೊ ಆಕ್ಚುಲಿ 3 to 4 kilometers ಇರೋದು, ಆದ್ರೆ ಈ ಟ್ರಾಫಿಕ್ ಹಿಂದ್ಗಡೆ ಒಂದು ಲ್ಯಾಂಬೋರ್ಗಿನಿ ಹೋಗ್ತಾ ಇದೆ ನೋಡ್ತಾ, ಯೆಲ್ಲೋ ಕಲರು ಲ್ಯಾಂಬೋ. ಅದೇ ಆಕ್ಚುಲಿ ಸ್ಟ್ರೀಕ್ ಗಾಡಿ, ಅದು ಟ್ರಯಲ್ಗೆ ಕೊಟ್ಟಿದ್ದಾರೆ. ರೆಂಟಲ್ ಗಾಡಿ ಒಂದು.
ಯಾಕೆ ಇದೆಲ್ಲ ಶೂಟ್ ಮಾಡ್ತಾ ಇದ್ದೀರಾ? ಸೊ ಒಬ್ಬರ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಸರ್ಚ್ ಹಿಸ್ಟ್ರಿ ನೋಡಿದ್ರೆ ಆಟೋಮೆಟಿಕ್ ಬರುತ್ತೆ ಯಾವ ಫೀಡ್ ಫೀಡ್ಸ್ ಇನ್ಸ್ಟಾಗ್ರಾಮ್ ಫೀಡ್ಸ್ ಅಲ್ಲಿ. ನೋಡಿ ಗೈಸ್, ಸೊ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ತಾರಾಕ್ಸ್ ಇದೆಯಾ ಅಲ್ಲಿ? ಕಾರ್ ರಾಕ್ಸ್ ಇದೆ. ಗಾಡಿ ಬ್ರೋ, ಐ ಥಿಂಕ್ ದೇರ್ ಇಸ್ ನೋ ತಾರ್ ರಾಕ್ಸ್ ಓವರ್ ಹಿಯರ್ ಬ್ರೋ. ಅಲ್ಲೇ ಇದೆ ಅಲ್ಲ. किधर भाई? ಸೊ ಸರ್ ನಮ್ ಸಬ್ಸ್ಕ್ರೈಬರು ನೋಡ್ಬೋದು ನೀವು. ದೊಡ್ಡ ಫ್ಯಾನ್. तुम्हारा नाम क्या सर? रसूल. किधर है सर तुम्हारा नेटिव? आसाम. ಸೊ ಆಸಾಮ್ ಇಂದ ನಮ್ಮ ಸಬ್ಸ್ಕ್ರೈಬರ್ ನೋಡಿ. ಸೊ ಗೈಸ್ ನೋಡ್ಬೋದು, ಆಕ್ಚುಲಿ ನಮ್ಮ ಶೋರೂಮ್ಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ತಾರ್ ರಾಕ್ಸ್ ನೋಡೋಣ. ನೋಡೋಕ್ಕೆ ನೋಡಿ ಹಿಂಗೆ ಪೀಸ್ ಥರ ಇದೆ ಗಾಡಿನ. ಆ್ಯಕ್ಚುಲಿ ಎಕ್ಸ್ಚೇಂಜ್ ಎಲ್ಲ ಮಾಡಲ್ಲ ನಾನು, ಇವನಿಗೆ ಗಾಡಿ ನೋಡ್ತಾ ಇರೋದು. ಆ್ಯಂಡ್ ಬನ್ನಿ ಇದು ಡೀಟೇಲ್ಸು ಪ್ರೈಸಿಂಗ್ ಎಲ್ಲ ಏನಿದೆ ಎಲ್ಲ ಚೆಕ್ ಮಾಡೋಣ. ELOG ಬ್ಲಾಕ್. ಹೇಳ್ಬಿಡಿ. ಸುದರ್ಶನ್ ಅಂತ ನಮ್ಮ ಜೊತೆ ಇದ್ದಾರೆ. ನೈಸ್ ಟು ಮೀಟ್ ಯು ಸುದರ್ಶನ್. ನೈಸ್ ಟು ಮೀಟ್ ಯು ಸರ್. ಥ್ಯಾಂಕ್ ಯು. ಡೀಸೆಲ್ ವೇರಿಯಂಟ್. ಡೀಸೆಲ್ ಮ್ಯಾನ್ಯಲ್ ಅಮೆರಿಕನ್ ಮ್ಯಾನ್ಯುವಲ್. ಇದು 4x4 ಆದರೆ ಡೀಸೆಲ್ ಟಾಪ್ ಎಂಡ್ ಆದರೆ ಬಂದ್ಬಿಟ್ಟು 26,46,000 ಇದೆ. ಬೇಸಿಕ್ ವೇರಿಯಂಟ್ ಯಾವ ಪ್ರೈಸ್ ಅನ್ನು ಸ್ಟಾರ್ಟ್ ಆಗುತ್ತೆ? ಬೇಸಿಕ್ ವರ್ಷನ್ MX1 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 17,59,000. 17,59,000. ಓಕೆ. ಇದು MX1 ಇಂದ ಟಾಪ್ ಎಂಡ್ ಗೆ ಏನೇನು ಡಿಫರೆನ್ಸ್ ಇರುತ್ತೆ ಗಾಡಿ? ಟಾಪ್ ಎಂಡ್ ಬಂದ್ಬಿಟ್ಟು X7L ಅಂದ್ರೆ ಇದು ಬರುತ್ತೆ. ಅದರಲ್ಲಿ ಪ್ಯಾನಮಿಕ್ ಸನ್ರೂಫ್, R19 ಡೈಮಂಡ್ ಕಟ್ ಅಲೋವಿಲು, ಹರ್ಮನ್ ಕಾರ್ಡನ್ ಮ್ಯೂಸಿಕ್ ಸಿಸ್ಟಮು, 6-way ಸ್ಟೆಪ್ಪು, ವೆಂಟಿಲೇಟ್ ಸೀಟು, 360 ಡಿಗ್ರಿ ಕ್ಯಾಮ್ರಾ, ಬ್ಲೈಂಡ್ ವ್ಯೂ ಮಿರರು. ಓಕೆ. ಇದೆಲ್ಲ ಸೊ ಇದು ಟಾಪ್ ಎಂಡ್ ವೇರಿಯಂಟ್ ಈಗ. ಇದು ಬಿಲೋ ಟಾಪ್ ಎಂಡ್ X5. ಸೊ ಟಾಪ್ ಎಂಡ್ ಇರೋದಲ್ಲಿ ಸರ್? ಟಾಪ್ ಎಂಡ್ ಇಲ್ಲ ಸರ್, ಇದು ಬಂದಿಲ್ಲ ಇನ್ನು. ಇದ್ರಿಗೆ ವೇಟಿಂಗ್ ಪೀರಿಯಡ್ ಎಷ್ಟು? 72 ವೀಕ್ ಇದೆ. 72 ವೀಕ್ಸ್. 72 ವೀಕ್ಸ್ ಅಂದರೆ 8 ಮಂತ್ಸ್. 12-13 ಮಂತ್ ಆಗುತ್ತೆ. 12-13 ಮಂತ್ಸ್. ಸೊ ಈ ಗಾಡಿನೇ ಕರೆಕ್ಟ್ ಆಗಿರುತ್ತೆ ಅಂತ, ಯಾಕಂದ್ರೆ ಇವ್ರ ಹೈಟ್ಗೆ ಟೆಸ್ಟ್ ಡ್ರೈವ್ ಹೋಗ್ತಾ ಇದೀವಿ ಇವಾಗ. ಸೊ ನನ್ನ ಮಾಮ ಬೇರೆ ಮೆಸೇಜ್ ಮಾಡಿದ್ದಾರೆ, ಸ್ಪಾನ್ಸರ್ ಮಾಡ್ತೀನಿ ನೀನು ಮ್ಯಾರೇಜ್ಗೆ ಅಂತ. ಕಾನ್ವರ್ಸೇಷನ್ ತೋರಿಸ್ತೀನಿ. ಸೊ ಜಲ್ದಿ ಮದುವೆ ಮಾಡ್ತಾರೆ. ಮದುವೆಗೆಲ್ಲ ಆ ಥರ ಮದುವೆನೇ ಬೇಡ ನನಗೆ. ಕಾರ್ ಸಿಗಲ್ಲ, ರಾಕ್ ಸಿಗಲ್ಲ. ಸೊ ಆಕ್ಚುಲಿ ಇವ್ರ ಹೆಸರು ರಾಜ್ ಮಾಮ್ಸ್ ಅಂತ. ರಾಜ್ ಮಾಮ್ಸ್ ನನ್ನ ಅಂತ ಮಾಮ. ಸೇವ್ ಮಾಡಿದಾನೆ. ಸೊ ಅವ್ರದ್ದು ಫೋಟೋ ಕಳಿಸ್ಬಿಟ್ಟು ಈ ಥರ ಹೇಳ್ದೆ, ಪ್ಲೀಸ್ ಸ್ಪಾನ್ಸರ್ ಅಂತ. ಓಕೆ, ಮ್ಯಾರೇಜ್ ಗಿಫ್ಟ್ ಪ್ಲೀಸ್ ಮಮ್ಸ್, ದಯವಿಟ್ಟು ನನಗೆ ಮ್ಯಾರೇಜ್ ಎಲ್ಲ ಬೇಡ, ಬಟ್ ಎಂಡ್ ಆಫ್ 2024 ಇವಾಗ ಪಕ್ಕ ಕ್ಯಾಮ್ರಾ ಮನಿ. B6V ಒಂದು ಲಾಂಚ್ ಆಗಿದೆ, ಸೂಪರ್ ಆಗಿತ್ತು. EV6 ಆನ್ಲೈನ್ ಲಾಂಚ್ ಆಗಿದೆ, ಬಟ್ ಇಂಡಿಯಾದಲ್ಲಿ ಬರ್ಲಿಕ್ಕೆ ಮೊನ್ನೆ ತಾನೇ ಚೆನ್ನೈಯಲ್ಲಿ ಲಾಂಚ್ ಆಗಿದೆ. ಹೌದು. ಬಟ್ ಅದು ಇನ್ನು ಬರೋಕೆ ಯಾವಾಗ ಇದಾಗುತ್ತೆ ಗೊತ್ತಿಲ್ಲ ಸರ್. ಆಕ್ಚುಲಿ ಇನ್ವಿಟೇಷನ್ ಬಂತು ಸರ್, ಹೋಗಕ್ಕಾಗ್ಲಿಲ್ಲ. But ಚೆನ್ನೈಯಲ್ಲಿ ಗಾಡಿ ಚೆನ್ನಾಗಿದೆ, ಪ್ಲಸ್ ನಿಮಗೆ ಫ್ಯೂಚರ್ ವೈಸ್, ಪ್ಲಸ್ ಇದು ಅಂದ್ರೆ ಗಾಡಿ ಲುಕ್ ವೈಸ್, ಪ್ಲಸ್ ಇದೆಲ್ಲ ಚೆನ್ನಾಗಿದೆ. ಬಟ್ ಏನಂದ್ರೆ ನಿಮ್ಗೆ ಇನ್ನು ಅದು ಟೆಸ್ಟ್ ಡ್ರೈವ್ ಆದ್ಮೇಲೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿರುತ್ತೆ ಅಂತ. ಇವಾಗ ಅವ್ರ ಪ್ರಕಾರ ಚೆನ್ನಾಗಿ ಇದಾಗಿದೆ. ಆದ್ರೆ ನನಗೆ ಅಂತೂ ತುಂಬಾ ಖುಷಿ ಆಯ್ತು ಸರ್ ಗಾಡಿ ವ್ಯೂ ಇದು ಪ್ಲಸ್ ನಿಮಗೆ ಸಿಸ್ಟಮ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ನೋಡ್ಬೇಕು ಸರ್, ಓಕೆ ಸರ್. ಗಾಡಿ ಬಂದ್ಮೇಲೆ ಗೊತ್ತಾಗುತ್ತೆ. ಹೈಟ್ ಚೆಕ್ ಮಾಡೋಣ, ಯಾಕೆ ನನ್ನ ಇವಾಗ ಹೈಟ್ಗೆ ಯಾವ ಗಾಡಿನ ಸೆಟ್ಟೇ ಆಗಲ್ಲ. ಬಟ್ ಇದು ಚೆಕ್ ಮಾಡಬೇಕು, ಚೆಕ್ ಮಾಡೋಣ. ಗಾಡಿ ಸೆಕ್ಸಿ ಕಂಫರ್ಟಬಲ್ ಆಗಿದೆ ಗಾಡಿ. ಮೈ ಗಾಡ್, ತಾರ್ ರಾಕ್ಸ್ ತಾಪ. ನಮ್ಮ ಫ್ರೆಂಡ್ ಸ್ಟ್ರೀಕ್ ಅಂತ ಫುಲ್ ಕನ್ನಡಲ್ಲಿ ಏನು ಹೇಳ್ತಾರೆ ಶೈಗೆ? ನಾಚಿಕೆ ಆಗ್ತಾ ಇದ್ದಾನೆ ಇವನು. ಇಲ್ಲ, ನೆಕ್ಸ್ಟ್ ಮಂತ್ ಕಾಂಪಿಟೇಷನ್ ಇದೆ, ಸೊ ಅದಕ್ಕೋಸ್ಕರ ಡಯಟ್. ಬ್ಲಾಗರ್ಸ್ ಎಲ್ಲ ಇದ್ದಾರೆ, ಫೋಟೋಗ್ರಾಫರ್, ಒಂದು ಯೂಟ್ಯೂಬರ್, ಸೆಲೆಬ್ರಿಟಿ. ಏನ್ ಬ್ರೋ ಸೆಲೆಬ್ರೇಷನ್ ಅಂತ? ಯೂಟ್ಯೂಬ್ ಸೆಲೆಬ್ರಿಟಿ ಅಂತೆ. ಸೊ ನೆಕ್ಸ್ಟ್ ಮಂತ್ ಕಾಂಪಿಟೇಷನ್ ಹೋಗ್ತಾ ಇದ್ದಾನೆ.
ಫುಲ್ ಕಟಿಂಗ್ ಅಲ್ಲಿ ಇದ್ದಾನೆ. ನೋ ಫುಡ್, ಅದಕ್ಕೋಸ್ಕರ ಈ ತರ ಬಾಡಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಫುಲ್ ಕಟ್ ಮಾಡೋಣ ಅಂದ್ರೆ ಎಲ್ಲ ಕಟ್ ಆಗ್ತಾ ಇದೆ ಒಂದು. ಏನ್ ಮಾಡೋಣ ಪವಿ? ಇದೇ ತಗೊಂಡ್ಬಿಡು ಬ್ರೋ ಅಷ್ಟೇ, ಇದೊಂದು ವಿಡಿಯೋ ಹಾಕ್ಬಿಡೋಣ. ಸೀರಿಯಸ್ ಆಗಿ ಕರೆಕ್ಟ್ ಆಗಿದೆ. ಸೊ 4 ವೀಲ್ ಡ್ರೈವ್ ಅಂತೂ ಯೂಸ್ ಆಗಲ್ಲ ನಿಮ್ಮ ಫ್ಯಾಮಿಲಿಗೆ. ಸೊ 2 ವೀಲ್ ಡ್ರೈವ್ ಬೆಸ್ಟ್. ಇರೋದು ನಾನು, ನನ್ನ ಡ್ಯಾಡಿ, ನನ್ನ ಮಮ್ಮಿ ಅಷ್ಟೇ. ಇದು ಕಂಫರ್ಟಬಲ್ ಆಗಿದೆ, ಯಾಕಂದ್ರೆ ಹಿಂದೆ ಸೀಟ್ಸ್ ಕೂಡ ರಿಕ್ಲೈನ್ ಆಗ್ಬೋದು. ಓಕೆ, ದುಷನ್ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡ್ತಾನೆ. ಸೊ ಸ್ಪೀಕರ್ಸ್ ಎಲ್ಲ ಯಾವ್ದು ಬರುತ್ತೆ ಸರ್ ಇದು? ಇದು ಟಾಪ್ ಅಂಡ್ X7L 2 ವೀಲ್ ಡ್ರೈವ್ ಹರ್ಮನ್ ಕಾರ್ಡನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹರ್ಮನ್ ಅದು ಬೇಸಿಕಲಿ JBL ಅಂತಾನೆ ಅಲ್ಲ ಸರ್ ಅದು? ಅಲ್ಲ, ಇದು ಹರ್ಮನ್ ಕಾರ್ಡನ್ ಡಿಫ್ರೆಂಟ್. ಸೊ ಇದು ನಾರ್ಮಲ್ ಅಲ್ಲಿ ಮಹೀಂದ್ರ ಸ್ಪೀಕರ್ ಬರುತ್ತೆ ನಿಮ್ಗೆ. X5L ಅಲ್ಲ, X7L ಅಲ್ಲಿ ನಿಮಗೆ ಹರ್ಮನ್ ಕಾರ್ಡನ್ ಮ್ಯೂಸಿಕ್ ಪ್ರೀಮಿಯಂ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ವಾವ್, ಟೆರೆಸ್ ನೋಡಿ ಹೆಂಗಿದೆ. ಟಾಕ್ ಪವರ್ ಎಲ್ಲ ಚೆನ್ನಾಗಿದೆ ಬ್ರೋ. ಹಾಫ್ ಇದು ಓಪನ್ ಆಗುತ್ತೆ. ಡೈನಾಮಿಕ್ ಸನ್ ರೂಪ್ ಅಲ್ಲಿ ಹಾಫ್ ವ್ಯೂ ಓಪನ್ ಆಗುತ್ತೆ, ಹಾಫ್ ವ್ಯೂ ಇರುತ್ತೆ ನಿಮ್ಗೆ. ಕೆಳಗಡೆನಾ? ಸೂಪರ್ ಆಗಿದೆ. ವಾವ್, ಇದೆ ದುಷನ್ ಗಾಡಿ ಸಖತ್ತಾಗಿದೆ. ಲೈಕ್ ಖುಷಿ. ಬ್ರೋ ಟೆರೆಸ್ ಅಲ್ಲಿ ಭಯ ಆಗ್ತಾ ಇದೆ ನಿಮಗೆ. ಮ್ಯಾನ್ಯುವಲ್ 4x4 2686 ಇದೆ. ಓಕೆ, 2 ವೀಲ್ ಡ್ರೈವ್ 2358,000. 2358 ಇದೆಯಾ? ಓಕೆ, ಹೆಂಗಿದೆ ಸರ್ ಈಗ ಅದು ಅಲ್ಲೇ ತರ ಪ್ರೈಸ್? ಅದು ಕಡಿಮೆ ಆಗಿದೆಯಾ ಇಲ್ಲ? ಕಡಿಮೆ, ಅದರಲ್ಲಿ ಲಾಸ್ಟ್ ಮಂತ್ 1 lakh ಡಿಸ್ಕೌಂಟ್ ಇತ್ತು, ಈ ಮಂತ್ 50,000 ಬಂದಿತ್ತು. ಕ್ರಾಲಿಂಗ್ ಮೂಡ್ ಅಂತ ಒಂದಿದೆ ಅಲ್ಲ ಸರ್ ಅದು? ಹಾ, ಸೊ ಅದು ನಾರ್ಮಲ್ ಆಗಿ ಸಿಟಿಯಲ್ಲಿ ಅಷ್ಟು ಸಿಟಿಯಲ್ಲಿ ನಾವು ಇದ್ ಮಾಡೋಕ್ಕಾಗಲ್ಲ ಇವ್ರೆ. ಮಟ್ಟು ಮತ್ತೆ ಈ ಸ್ವಲ್ಪ ಆಫ್ ರೋಡ್ ಇರುತ್ತಲ್ಲ, ಅಲ್ಲಿ ನೀವು ಟೆಸ್ಟ್ ಮಾಡ್ಬೋದು. ಅದೇ ಸರ್ ಈ ಗಾಡಿಗೆ ಒಂದು ಹೈಲೈಟ್. ಸೂಪರ್ ಆಗಿದೆ ಫೀಚರ್. ಆಫ್ ರೋಡಿಂಗ್ ಚೆಕ್ ಮಾಡೋಣ ಅಂದ್ರೆ ರೋಡ್ ಆಫ್ ರೋಡಿಂಗ್ ತರ ಇದೆ ಸರ್. ಬೆಂಗಳೂರು ರೋಡು ಇವಾಗ ಒಂದ್ ಮಳೆ ಬಂದಿರೋ ನಿಮ್ಗೆ ಆಫ್ ರೋಡೇ ಆಗಿ ಹೋಗಿದೆ. ಬ್ಯಾಂಗ್ಳೂರ್ ರೋಡ್ಗೆ ಈ ತರ ಕಾರೇ ಸರ್ ಬೇಕು. ಈ ಸೆಡನು ಚಿಕ್ಕ ಗಾಡಿ ಎಲ್ಲ ನಾನು ಇಷ್ಟನೇ ಪಡಲ್ಲ ಮೇನ್ ಆಗಿ. ಇದು ಅಂದ್ರೆ ನಿಮ್ಗೆ ಇಲ್ಲಿರೋ ಹಂಸಿಗೂ ಇದು ಬೇಕೇ. ರೋಡಲ್ಲೇ ಇಲ್ಲಿ ನಿಮ್ಗೆ ಇದಾಗಿರುತ್ತಲ್ವಾ. ಪವಿತ್ರ, ನೀವು ಒಂದ್ಸಲ ಚೆಕ್ ಮಾಡಿ ಗಾಡಿ ಹೆಂಗಿದೆ ಅಂತ. ಟೆಲಿಸ್ಕೋಪ್ ಟಿಲ್ಟ್ ಸ್ಟೇರಿಂಗ್ ಬರುತ್ತೆ, ಅಪ್ ಅಂಡ್ ಡೌನ್ ಬರುತ್ತೆ. ಟೆಲಿಸ್ಕೋಪಿಂಗ್ ಬರಲ್ಲ, ಬಟ್ ಇದು ನಿಮ್ಗೆ ಇದು ಬರುತ್ತೆ, ಯಾವುದು 360 ಡಿಗ್ರಿ ಕ್ಯಾಮ್ರಾ. 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಪ್ಲಸ್ ನಿಮ್ಗೆ ಇದು ಸ್ನ್ಯಾಡ್, ಸ್ನೋ, ಇದು ಜಿಪ್ ಜಾಪ್ ಜೂಮ್ ಅಂತ ಬರುತ್ತೆ. ಡ್ರೈವಿಂಗ್ ಮೋಡ್ಸ್. ಇದು ನಾನು ಟೆಸ್ಟ್ ಡ್ರೈವ್ ಮಾಡ್ತಾ ಇರೋದು ಯಾವ್ದು ಸರ್? ಟಾಪ್ ಎಂಡ್ ಅಲ್ಲ ಸರ್? ಟಾಪ್ ಎಂಡ್ X7L 2 ವೀಲ್ ಡ್ರೈವ್. ಇದು ಪವರ್ ಸೂಪರ್ ಆಗಿದೆ ಸರ್. ಇದು ನಮ್ಮ ಟಿವಿ ತರ ಇಲ್ಲಿ ಹುಡುಕ್ತಾ ಇದ್ದೀನಿ. ಇದಂದ್ರೆ ನಿಮ್ಗೆ ಸ್ವಲ್ಪ ಆಫ್ ರೋಡ್ ಹಾಫ್ SV ಸೆಗ್ಮೆಂಟ್ ಟೈಪ್ ಬಿಟ್ಟಿದ್ದಾರೆ ನಿಮ್ಗೆ. ಅಂದ್ರೆ ಡೈನಾಮಿಕ್ ಸನ್ರೂಫ್, ವೆಂಟಿಲೇಟ್ ಸೀಟ್, ಇದೆಲ್ಲ ನಿಮ್ಗೆ ಅಂದ್ರೆ SV ಸೆಗ್ಮೆಂಟ್ ಟೈಪ್ ಅಲ್ಲಿ ಇದು ಮಾಡಿದ್ದಾರೆ. ಹೌದು, ಇದಕ್ಕೆ ಆಲ್ ಟೈಮ್ 4 ವೀಲ್ ಡ್ರೈವ್ ಬರುತ್ತೆ ಇಲ್ಲ ನಮಗೆ ಆಪ್ಷನ್ಸ್ ಇರುತ್ತಾ ಸರ್? ಆಪ್ಷನ್ ಇರುತ್ತೆ. ಆಪ್ಷನ್ ಇರುತ್ತೆ. ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಒಂದು ಎಕ್ಸ್ಟ್ರಾ ಗೇರ್ ಬರುತ್ತೆ, ಅದರಲ್ಲಿ ನಿಮ್ಗೆ 4x4 ಯೂಸ್ ಮಾಡ್ಬೋದು. ಸಪೋಸ್ ನೀವು ಈ ಆಫ್ ರೋಡಿಂಗ್ ಹೋದಾಗ ಓಕೆ, ನಾರ್ಮಲಿ ನೀವು
ಸಿಟಿಯಲ್ಲಿ 2 ವೀಲ್ ಡ್ರೈವ್ ಯೂಸ್ ಆಗುತ್ತೆ. ಹೌದು ಸರ್, 4 ಫೋರ್ ವೀಲ್ into 4 ಅಂದ್ರೆ ಅಲ್ಲಿ ನಿಮ್ಗೆ ಸಿಟಿಯಲ್ಲಿ ಸಹ 2 ವೀಲ್ ಡ್ರೈವ್ ಯೂಸ್ ಆಗುತ್ತೆ. ಯಾಕಂದ್ರೆ ಆ ಪವರ್ ಇಲ್ಲಿ ಜಾಸ್ತಿ ಇದಾಗುತ್ತೆ. ಕನ್ಸಪ್ಷನ್ ಜಾಸ್ತಿ ಇರುತ್ತೆ. ಸೊ ಜಿಪ್ ಜಾಪ್ ಮೋಡ್ ಅಂದ್ರೆ ನಿಮ್ಗೆ ಜಿಪ್ ಅಂದ್ರೆ ನಾರ್ಮಲ್ ಸಿಟಿ ಡ್ರೈವ್, ಝೂಮ್ ಅಂದ್ರೆ ಸ್ವಲ್ಪ Highway. ಫಾಸ್ಟ್ ಹೈವೇ. ಪವರ್ಫುಲ್ ಆಗಿರುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ನೋಡ್ಬೋದು. ಹಾ, ನಿಮ್ಗೆ ಸ್ನೋ ಮತ್ತೆ ಮಡ್ ಇದೆಲ್ಲ ನಿಮ್ಗೆ ಇಲ್ಲಿ ಸ್ನೋ ಆಫ್ ರೋಡಿಂಗ್ ಅಲ್ಲಿ ನೀವು ಯೂಸ್ ಮಾಡ್ಬೋದು. ಹೌದು, ಅಂಡ್ ಸ್ನೋ ಇಲ್ಲಿ ನಮ್ಮ ಪ್ರಕಾರ ಇಲ್ಲಿ ಬೇಕಾಗಿಲ್ಲ, ಸ್ನೋ ಯೂಸ್ ಆಗಲ್ಲ. ಯೂಸೇಜ್ ಇಲ್ಲ ನಿಮ್ಗೆ, ಅದೆಲ್ಲ ನಿಮ್ಗೆ ಆಫ್ ರೋಡ್ ಇದ್ರಲ್ಲೆಲ್ಲ ಯೂಸ್ ಆಗುತ್ತೆ. ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲ್ ಅಲ್ಲೂ ಬರುತ್ತೆ. ಸ್ಟೇರಿಂಗ್ ಕಂಟ್ರೋಲ್ ಅಲ್ಲಿ ಮ್ಯೂಸಿಕ್ ಪ್ಲಸ್ ಕ್ರೂಸ್ ಕಂಟ್ರೋಲ್, ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್, ಲೆಫ್ಟ್ ಸೈಡ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್, ಓನ್ ರಿಸೀವ್ ಕಟ್ ಮಾಡೋದು. ಪ್ಲಸ್ ಅದು ಲಾಸ್ಟ್ ಇದು ನಿಮ್ಗೆ ಇಲ್ಲಿ ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋ. ನ್ಯಾವಿಗೇಷನ್, ವೆಹಿಕಲ್ ಇನ್ಫಾರ್ಮೇಶನ್, ಫ್ಯೂಲ್ ಟೈಪ್, ಟೈಪ್, ಡ್ರೈವ್ ಇನ್ಫಾರ್ಮೇಶನ್, ಸ್ಪೀಡ್ ಡಿಸ್ಪ್ಲೇ, ಡ್ರೈವರ್ ಅಸಿಸ್ಟು, ಲೆವೆಲ್ 2 ADAS ಇದೆ. ಸೊ ಮಡ್ ಮೋಡ್ ಇದು ಒಂಥರ ಚೆನ್ನಾಗಿದೆ ಸರ್. ಮಡ್ ಮೋಡ್ ಒಂಥರ ಸ್ಟಿಫ್ನೆಸ್ ಆಗಿ ಒಂದು ಗ್ರಿಪ್ ಚೆನ್ನಾಗಿದೆ, ಗ್ರಿಪ್ ಕರೆಕ್ಟ್ ಆಗಿ ಬರುತ್ತೆ. ಅದು ಕ್ರಾಲಿಂಗ್ ಮೂಡ್, ಅದು ಹಿಂಗೆ ಸೆಟ್ ನಿಮ್ಗೆ ಕಾಟ ಆಗೋದಿಲ್ಲ. ಇದು ನಿಮಗೆ ಮೈಲೇಜ್ ಸಿಟಿಯಲ್ಲಿ 10. ಬೂಟ್ ಸ್ಪೇಸ್ ಚೆನ್ನಾಗಿದೆ. ಅಂಡ್ ಸಬ್ವೂಫರ್ಸ್ ನೋಡ್ಬೋದು, ಇಲ್ಲಿ ಬರುತ್ತಲ್ಲ ಸರ್ ಸಬ್ವೂಫರ್. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಇಲ್ಲಿ ಒಂದು ಇನ್ಬಿಲ್ಡ್ ಚಾರ್ಜಿಂಗ್ ಪಾಯಿಂಟ್, ಸಬ್ವೂಫರ್, ಇನ್ಬಿಲ್ಡ್. ಆಮಾ ಇನ್ಬಿಲ್ ಸಬ್ವೂಫರ್. ಸಿಟಿ 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಸೊ ಈ ತರ ಮಾಡಿದ್ರೆ ನೀವು ಎಕ್ಸ್ಟ್ರಾ ಇದೆಲ್ಲ ಬೆಡ್ರೂಮ್ ತರ ಯೂಸ್ ಮಾಡ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲ ಲಗೇಜ್ ಏನಾದ್ರು ಜಾಸ್ತಿ ಇದೆ ಅಂದ್ರೆ. ಸುದರ್ಶನ್ ಅಂತ ಹೇಳಿ ಏನೇ ಇದಿದ್ರೆ ಕಾಲ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಬ್ಲಾಗ್ ಮುಗಿತು. ಕಾರ್ ತಗೊಳ್ತೀವಾ ಇಲ್ವಾ ಅಂತ ನೋಡ್ಬೇಕಂದ್ರೆ ಚಾನಲ್ ಅಲ್ಲಿ ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಅವಾಗ್ಲೇನೆ ನೆಕ್ಸ್ಟ್ ಕಂಟೆಂಟ್ಸ್ ಏನೇನು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅಂಡ್ ಬನ್ನಿ, ಇವ್ರೇನ್ ಅಂತಾರೆ ಕೇಳೋಣ. ಎಲ್ಲಿಯಪ್ಪ ಕಿಶನ್? ತುಂಬಾ ಚೆನ್ನಾಗಿತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ super ಥಾರ್ ಆಗಿತ್ತು. ರಾಕ್ಸ್, ಒನ್ ಆಫ್ ದ ಫೇವರೆಟ್ ಗಾಡಿ. ಬಟ್ ವೇಟಿಂಗ್ ಪೀರಿಯಡ್ ಇಟ್ ಇಸ್ ಮೋರ್ ದನ್ 1 year 2 months, 72 weeks ಅಂತ ಇದೆ ವೇಟಿಂಗ್ ಪೀರಿಯಡ್. ನೋಡೋಣ ಹೆಂಗೆ ಇದೆ ಅದು ಆಡೋಣ ನಮ್ಮ ಪಕ್ಕ ಇರ್ತಾರ. ಸೊ ಸ್ಟೇ ಟ್ಯೂನ್ಡ್ ಗೈಸ್. See you in the next video. Bye bye. Peace out. Take care.